ಮಾಡ್ತೇವೆ. ಸರ್ ಬಿಜೆಪಿ ಅವರು ಹೇಳ್ತಾರೆ FSL ರಿಪೋರ್ಟ್ ಬಂದಿದೆ, ಸರ್ಕಾರ ಮುಚ್ಚಿಡೋದಕ್ಕೋಸ್ಕರ ಈ ಥರ ಮುಚ್ಚಿಡೋ ಪ್ರಶ್ನೆನೇ ಬರೋದಿಲ್ಲ ರೀ. ಯಾಕೆ ಮುಚ್ಚಿಡ್ತೀವಿ ಹೇಳಿ ನನಗೆ. ಇಬ್ಬಿಬ್ರು ಅವರು BJP ಅವರು ನೋಡಿ, ಅವ್ರು ಇರ್ಬೋದು, ಅವರೆಲ್ಲ ಏನೇನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಅನ್ನೋದನ್ನೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಹೇಳಿದರೆ ಸುಮ್ಮನೆ ರಾಜಕೀಯ ಆಗುತ್ತೆ. ಅವರ ಲೆವೆಲ್ಲಿಗೆ ನಾನು ಹೋಗೋದಿಲ್ಲ. ಆಯ್ತಪ್ಪ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು, ಯಾರಿದ್ರು ಅಧಿಕಾರಕ್ಕೆ? 2008ರಲ್ಲಿ ಸಿರೀಸ್ ಬ್ಲಾಸ್ಟ್ ಆಯಿತು ಬೆಂಗಳೂರು ಸಿಟಿಯಲ್ಲಿ, ಯಾರಿದ್ರು ಅವಾಗ ಅಧಿಕಾರದಲ್ಲಿ? ಹೇಳಬೇಕು ಅಂದರೆ ನಾನು ಹೇಳ್ತೀನಿ, ಆದರೆ ಅದರ ಅವಶ್ಯಕತೆ ನನಗಿಲ್ಲ. ಈಗ ನಾವು ಇದನ್ನು ರಾಜಕೀಯ, ನಾನು ಅಲ್ಲಿ ರಿಯಾಕ್ಟ್ ಮಾಡಿದಾಗ ಏನು ಹೇಳಿದೆ, ನಾನು ವಿರೋಧ ಪಕ್ಷದವರು ಕೂಡ ಸಹಕರಿಸಬೇಕು ಇದರಲ್ಲಿ. ಇದು ಬೆಂಗಳೂರಿನ ಪ್ರಶ್ನೆ, ಕರ್ನಾಟಕದ ಪ್ರಶ್ನೆ, ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ. ಅದನ್ನು ಅವ್ರು ಅರ್ಥಕೋಬೇಕು. ರಾಜಕಾರಣ ಅವ್ರು ಮಾಡಲಿ, ಚುನಾವಣೆ ಬರ್ತಾ ಇದೆಯಲ್ಲ, ರಾಜಕಾರಣ ಮಾಡಲಿ, ಅದನ್ನು ನಾವೇನು ಬೇಡ ಅಂತ ಹೇಳೋದಿಲ್ಲ. ರಾಜಕಾರಣ ಮಾಡಲಿ, ಹೆಚ್ಚು ಸೀಟ್ ಗೆದ್ದೀಲಿ. ನಾವು ಹೆಚ್ಚು ಸೀಟ್ ಗೆದಿಬೇಕು ಅಂತಿದ್ದೀವಿ, ನಾವು 28ಕ್ಕೆ 28 ಗೆದಿಬೇಕು ಅಂತಿದ್ದೀವಿ. ನಮ್ಮ ರಣನೀತಿ ನಾವು ಮಾಡ್ತೀವಿ, ಜನ ತಾನೇ ಓಟ್ ಹಾಕೋರು. ಸರ್ ವಿಧಾನಸೌಧದ FSL ಯಾವಾಗ ಬರ್ಬೋದು ಸರ್? ಆದಷ್ಟು ಶೀಘ್ರವಾಗಿ. ನಾನು ಅವರಿಗೆ ಟಾಪ್ ಪ್ರಯಾರಿಟಿ ಅಂತ ಹೇಳಿದ್ದೀನಿ. ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಇದನ್ನು ಪ್ರಯಾರಿಟಿ ತೊಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ ನಾನು. ಅದು ಆಗ್ತದೆ. ಇವತ್ತು 11:15ಗೆ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನು ಸಭೆ ಕರೆದಿದ್ದೇನೆ ಕಮಿಷನರ್ ಆಫೀಸಲ್ಲಿ. ಇದೆಲ್ಲ ನಮ್ಮ ಏನೇನು ಇಲ್ಲಿವರೆಗೂ ಇಂಟರ್ನಲ್ ಮ್ಯಾಟರ್ಸು, ನಾನು ಪಬ್ಲಿಕ್ಕಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಮಗೇನು ಗೊತ್ತಿದೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ. ಮುಂದಕ್ಕೆ ಹೇಗೆ ಹೋಗಬೇಕು ಅಂತೇಳಿ ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿದರು, ಅವರಿಗೆ ಕೂಡ ಬ್ರೀಫ್ ಮಾಡಿದ್ದೇವೆ. ಇವತ್ತು ನಾನು ಡೀಟೇಲಾಗಿ ನಮ್ಮ ಅಧಿಕಾರಿಗಳ ಜೊತೆ ಏನೆಲ್ಲ ಇಲ್ಲಿವರೆಗೂ ನಡೆದಿದೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ.